ಎಲ್ಲ ಇಲಾಖೆಗಳ ವತಿಯಿಂದ ಇವತ್ತು ನಮ್ಮ ತಾಲೂಕು ಆಡಳಿತದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಮತ್ತು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ ಇವರ ಒಂದು ಅಧ್ಯಕ್ಷತೆಯಲ್ಲಿ ಈ ದಿನ ಸಾಂಸ್ಕೃತಿಕ ನಾಯಕ ಮಹಾ ಮಾನವತಾವಾದಿ ಬಸವಣ್ಣನವರ ಜಯಂತಿಯನ್ನು ಇವತ್ತು ಇಲ್ಲಿ ಆಚರಣೆಯನ್ನ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರ್ಥನೆಯ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ಹಾಡಲಿದ್ದಾರೆ ನಮ್ಮ ಶ್ರೀ ರವಿಚಂದ್ರ ಅವರು, ಗಾಯಕರು, ಎರ್ನಾಗಡ. ಶುಭಾಶಯಗಳನ್ನು ಹೇಳುತ್ತಾರೆ. ಬಸವಣ್ಣನವರ ವಚನದೊಂದಿಗೆ ಹೇಳುವುದರ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಹೇಳುತ್ತಾರೆ. ಉಳ್ಳವರು ಶಿವಾಲಯ ಮಾಡುವರಯ್ಯ, ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾಗೇನ ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯ ಮಾಡುವರಯ್ಯ. ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ. ಸಮಾನತೆಯ ಹರಿಕಾರ ಹೀಗೆಂದು 3-8 ಅಲಂಕಾರಗಳಿಂದ ಜಗದ್ವಿಖ್ಯಾತರಾದ ಶ್ರೀ ಗುರು ಬಸವೇಶ್ವರರ ಜಯಂತ್ಯೋತ್ಸವವನ್ನು ತಾಲೂಕು ಆಡಳಿತ ಇವತ್ತು ಹಮ್ಮಿಕೊಂಡು ನಮ್ಮನ್ನೆಲ್ಲ ಕರೆಸಿ ಒಂದು ವಿದ್ಯುಕ್ತವಾಗಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಸಮಾನತೆಯ ಹರಿಕಾರ ಅಂತ ನಾವು ಬಸವಣ್ಣವರನ್ನು ಇವತ್ತು ಕೂಡ ನಾವು ನೆನೀತಾ ಇದ್ದೀವಿ. 12ನೇ ಶತಮಾನದಲ್ಲಿ ಇವತ್ತು ಕೂಡ ಮೌಢ್ಯತೆ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಮೇಲು ಕೀಳು, ಸ್ತ್ರೀಯರಿಗೆ ಸಮಾನ ಅವಕಾಶ ಇರಲಾರ್ದಂಥ ಇವತ್ತಿನ ಕಾಲದಲ್ಲಿ ಕೂಡ 21ನೇ ಶತಮಾನ, 12ನೇ ಶತಮಾನದ ಒಂದು ಹಿಂದ್ಗಡೆ ಹೋದರೆ ಯಾವ ರೀತಿ ಅಂತ ಊಹೆ ಮಾಡೋದು ಕೂಡ ತುಂಬ ಕಷ್ಟ. ಅಂಥ ಒಂದು ಸಂದರ್ಭದಲ್ಲಿ ಆಗಿರುವ ಒಂದು ಕಾಲಘಟ್ಟದಲ್ಲಿ ಸಮಾಜವನ್ನು ತಿದ್ದುವಂಥ ಒಂದು ಕೆಲಸ, ಸಮಾಜದಲ್ಲಿರುವಂಥ ಮೇಲು ಕೀಳುಗಳನ್ನು ಹೊಡೆದುಹಾಕಿ ವೈಚಾರಿಕತೆಯಿಂದ ಸಮಾಜವನ್ನು ಕಟ್ಟುವುದರಲ್ಲಿ ನಮ್ಮ ಶರಣರು ಒಂದು ಪ್ರಯತ್ನಕ್ಕೆ ನಾಂದಿ ಹಾಡಿದರು. ಅವತ್ತಿರುವಂಥ ಸಮಾಜದಲ್ಲಿ ಸ್ತ್ರೀಯರಿಗೆ ಕಟ್ಟಕಡೆಯ ಸ್ಥಾನ, ಯಾವುದೇ ರೀತಿಯ ಒಂದು ಮಹತ್ವ ಕೂಡ ಅವರಿಗೆ ಇರಲಿಲ್ಲ. ಪುರುಷರಿಗೆ ಸಮಾನವಾಗಿ ಒಂದು ಅವಕಾಶವನ್ನು ತಂದುಕೊಟ್ಟಂಥ ಶಿವಶರಣರು, ಬಸವಣ್ಣನವರು. ಹಾಗೆಯೇ ಸಮಾಜದಲ್ಲಿ ಎಲ್ಲ ಸಮುದಾಯದ ಜನರು ಒಂದು 4 ವರ್ಣಗಳಲ್ಲಿ ಅವಾಗಿನ ಕಾಲ ಇತ್ತು. ಕಟ್ಟಕಡೆಯ ಸ್ಥಾನದಲ್ಲಿರುವಂಥ ಸಮುದಾಯದ ಜನರಿಗೆ ಒಂದು ಸಮಾನ ಸ್ಥಾನಮಾನವನ್ನು ಕೊಡೋದಕ್ಕೆ ಅನುಭವ ಮಂಟಪದ ಮೂಲಕ ಅವರು ಪ್ರಯತ್ನವನ್ನು ಮಾಡಿ ಆ ಒಂದು ಕಾರ್ಯದಲ್ಲಿ ಇವತ್ತು ಕೂಡ ಅವರು ನಮಗೆ ಮುಖ್ಯರಾಗ್ತಾರೆ. ಕರ್ನಾಟಕ ಸರ್ಕಾರ ಶ್ರೀ ಬಸವಣ್ಣವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ಅವರ ಕಾಯಕ ಮತ್ತು ದಾಸೋಹದ ಸಿದ್ಧಾಂತದಡಿ ಇವತ್ತು ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕು ಆಡಳಿತ ನಮ್ಮ KGF ಜನಪ್ರಿಯ ಶಾಸಕರಾದ ರೂಪಶ್ರೀ ಶಶಿಧರ್ ಅವರು ಈ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸರಳವಾಗಿ ಹಾಗೂ ಕೂಡ ಅತ್ಯಂತ ಅರ್ಥಪೂರ್ಣವಾಗಿ ನಮ್ಮನ್ನು ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಅವರಿಗೆ ಮೊದಲಾಗಿ ತಮ್ಮೆಲ್ಲರ ಪರವಾಗಿ, ಬಸವ ಸಂಘಟನೆಗಳ ಪರವಾಗಿ, ಅಭಿಮಾನಿಗಳ ಪರವಾಗಿ ನಾನು ಅವರಿಗೆ ಧನ್ಯವಾದ. ಮಾನ್ಯ ಜನಪ್ರಿಯ ಶಾಸಕರು, ನಿಮ್ಮ ಸೋದರಿಯಾದ ಶ್ರೀಮತಿ ರೂಪಾ ಶಶಿಧರ್ ಮೇಡಮ್ ಅವರೇ, ಮತ್ತು ಈ ಸಭೆಗೆ ಆಗಮಿಸಿರುವ KGFನ ತಹಸೀಲ್ದಾರ್, ದಂಡಾಧಿಕಾರಿಗಳು, ನಮ್ಮ KGFನ ಮ್ಯಾಜಿಸ್ಟ್ರೇಟ್ ನ್ಯಾಯಮೂರ್ತಿಗಳಾದ ತಹಸೀಲ್ದಾರ್ ಮೇಡಮ್, ನಾಗವೇಣಿ ಮೇಡಮ್ ಅವರು, ನಮ್ಮದೇನು ಕೆಲಸ ಇದೆ ಮೇಡಮ್, ನಿಮ್ಮ ಹತ್ರ
ಐಸ್ ಮಾಡ್ತೀನಿ ಅಂತ ಗೊತ್ತು. ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರು, ನಮ್ಮ ಸೋದರಿ ಶ್ರೀಮತಿ ಇಂದಿರಾ ದಯಾಸಾಗರ್ ಅವರೇ, ನಮ್ಮ ಇ.ಒ. ಸಾಹೇಬ್ರೆ, ಮೇಡಮ್ ಅವರೇ, KDS ಸಾಹೇಬ್ರೆ, ನಮ್ಮ ಕೌನ್ಸಿಲರ್ ಸಾಹೇಬ್ರೆ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ದಿವಸ ಬಸವ ಜಯಂತಿ. ನನಗೆ ಸ್ವಲ್ಪ ಮನಸ್ಸಿಗೆ ದುಃಖ ಆಗುತ್ತೆ, ನಿಜವಾಗ್ಲೂ ಹೇಳ್ತೀನಿ, ಸುಳ್ಳು ಹೇಳಲ್ಲ. ನಮ್ಮ ಮನಸ್ಸಿಗೆ ಸ್ವಲ್ಪ ದುಃಖ ಆಗುತ್ತೆ. ಬಸವ ಜಯಂತಿ 12ನೇ ಶತಮಾನದಲ್ಲಿ ಅವರು ಮಾಡಿರೋ ಒಳ್ಳೆ ಕೆಲಸಗಳು, ವಚನಗಳು, ಅವರು ಮಾಡಿರೋ ಒಂದೊಂದು ಮುತ್ತಿನ ವಚನಗಳು ಇವತ್ತು ಮೇಡಮ್ಮು MLA, ತಹಸೀಲ್ದಾರ್ ಮೇಡಮ್ಮು, ನಮ್ಮ ನಗರಸಭೆ ಮೇಡಮ್ಮು, ನಮ್ಮ ಮೇಡಮ್ ಇಲ್ಲಿ ಕೂತಿದ್ದಾರೆ ಅಂದರೆ ಅದಕ್ಕೆ ಕಾರಣಕರ್ತ ಯಾರು? ಯಾರು ಕಾರಣಕರ್ತ? ಸಮವಾಗಿರಬೇಕು, ಮಹಿಳೆಯರು ಪುರುಷರು ಸಮವಾಗಿರ್ಬೇಕಂದ್ರೆ ಅದಕ್ಕೆ ಕಾರಣ ಯಾರು? 12ನೇ ಶತಮಾನದಲ್ಲಿ, 20ನೇ ಶತಮಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಬಂದರು, ಸಂವಿಧಾನ ಕೊಟ್ಟರು. ಆದರೆ 1000 ವರ್ಷ ಕಳೀತು, ಆವಾಗ ಧ್ವನಿಯಿದ್ದು. ಅದು ಮಾತ್ರ ಅಲ್ಲ, ಸ್ವರ್ಗ ಎಲ್ಲಿದೆ ನರಗ ಎಲ್ಲಿದೆ ಅಂತ ತೋರಿಸೋ ಮಹಾನುಭಾವ ವಿಶ್ವಗುರು. ಬರೀ ನಮ್ಮ ಭಾರತ ದೇಶಕ್ಕೆ ಒಬ್ಬರಲ್ಲ, ಅವರು ವಿಶ್ವಗುರು. ಇಡೀ ನಮ್ಮ ಜಗತ್ತಕ್ಕೆ ಅವರು ಗುರುವಾಗಿ ಹೆಸರು ತಗೊಂಡ್ರೆ ನಿಜವಾಗಿ ಹೇಳ್ತೀನಿ, ಅವರು ಬಗ್ಗೆ ಭಾಷಣ ಕೇಳಬೇಕಾದ್ರೆ, ಈ ಪೂಜ್ಯರು ನಮಗೆ ಭಾಷಣ ಕೇಳಬೇಕಾದ್ರೆ ಮೈ ಮರೆತು ಹೋಗಿದ್ವಿ, ಊಟ ನಮ್ಗೆ ಜ್ಞಾಪಕ ಬರಲ್ಲ. ಒಂದೊಂದು ಅವ್ರು ಮಾಡೋದು ನೋಡಿದ್ರೆ ನಾನು ಸ್ವಲ್ಪ ಕೇಳಿದ್ವಿ, ನಿಮ್ಮಂತ ನಾನು ಜಾಸ್ತಿ ಅವ್ರ ಬಗ್ಗೆ ಓದಿಲ್ಲ. ಆದರೆ ನಮ್ಮ ಕುಲಕ್ಕೆ ಏನು ಮಾಡಿದ್ದಾರೆ? ನದಿ ಬರುತ್ತೆ, ಗಂಗಾ ನದಿ ಬರುತ್ತೆ, ಬೇರೆ ಬೇರೆ ನದಿಗಳು ಬರುತ್ತೆ, ಕಾವೇರಿ ಬರುತ್ತೆ, ಎಲ್ಲ ಬರುತ್ತೆ. ಅದು ಸಂಗಮ ಆಗೋದಿಲ್ಲಿ ಸಮುದ್ರದಲ್ಲಿ. ಆ ನದಿಗೆ ಜಾತಿ ಇಲ್ಲ. ಇದು ಮುಸ್ಲಿಂ ನದಿ, ಇದು ದಲಿತರ ನದಿ, ಹಂಗನೆ ಹೇಳ್ಬಿಟ್ಟು ಯಾವುದಕ್ಕೆ ಜಾತಿ ಇಲ್ಲ. ಅದಕ್ಕೆ ಬಸವಣ್ಣವರು ಹೇಳೋದು, ಇವನು ಯಾರವ, ಇವನು ಯಾರವ, ಇವನು ಯಾರವ, ಇವು ನಮ್ಮವ, ಇವು ನಮ್ಮವ, ಇವು ನಮ್ಮವ, ಕೂಡಲು ಸಂಗಮ ದೇವ ಅಂತ ಅಲ್ಲಿ ಹೇಳುದು. ಅದು ಮಾತ್ರ ಅಲ್ಲ, ಭಕ್ತಿ ಇತ್ತವ್ರ ಹತ್ರ, ಕವಿ ಇತ್ತವ್ರ ಹತ್ರ. ಒಂದು ಪ್ರಧಾನ ಮಂತ್ರಿ ಆಗಿತ್ತು. ಮೇಡಮ್, ನೀವೆಲ್ಲ ಒಂದೊಂದು ನಿಮಿಷ ಅವಕಾಶ ನನಗೆ ಎಕ್ಸ್ಟ್ರಾ ಕೊಡ್ತೀವಿ, ಯಾಕಂದ್ರೆ ಗುರುಗಳು ನಾನು ಮಾತಾಡ್ಬೇಕು. ಏನೋ ನಾವು ಬಂದು ಮೀಟಿಂಗ್ ಹೋಗ್ತೀವಿ ಅಂತಲ್ಲ, ಅವ್ರ ಮುಂದಿನ ಇವರು ಇಬ್ರು ಯಾವುದೋ ಶರಣರ ಮನೆಗೆ ಹೋಗುವಾಗ ಅಲ್ಲಿ ಧರ್ಮ ಅಂತ ಒಂದು ಕಲ್ಲ, ಅವ್ರ ಹೆಂಡತಿ ಬಾವಿಗೆ ಮಡಕೆ ತಗೊಂಡು ಹೋಗ್ತಾರೆ. ಇವಾಗೆಲ್ಲ ಸ್ಟೀಲ್ ಪಾತ್ರೆ, ಪ್ಲಾಸ್ಟಿಕ್ ಎಲ್ಲ ಇಲ್ಲ. ಮಡಕೆ ತಗೊಂಡು ಬಾವಿಗೆ ಬರೋ ಟೈಮ್ನಲ್ಲಿ, ಶರಣರು ಬರೋ ಟೈಮ್ನಲ್ಲಿ ನೀಲಾಂಬಿಕೆ ಅಮ್ಮಯ್ಯರು ಬರ್ತಾರೆ ಅಲ್ವಾ, ಆ ಅಮ್ಮನ ಕಣ್ಣು ಆ ನೀಲಾಂಬಿಕೆ ಕಿವಿ ಮೇಲೆ ಹೋಯ್ತು. ಆ ಕಿವಿನಲ್ಲಿ ಏನಿದೆ ಅಂದ್ರೆ ಮುತ್ತಿನ ಓಲೆ. ಕನ್ನಡದಲ್ಲಿ ಇನ್ನೊಂದು ಹೇಳ್ತಾರೆ ಅದಕ್ಕೆ, ಬೆಂಡೋಲಿ. ಅದು ಹಾಕೊಂಡಿದ್ದಾರೆ ಅಮ್ಮ, ಮುತ್ತಿನ ಓಲೆ ಹಾಕೊಂಡಿದ್ದಾರೆ. ಅದು ತಗ ಅಂತದೆ. ಆಯಮ್ಮ ತುಂಬಾ ಅಭಿಲೋಕ ಸುಂದರಿ, ಅಂದವಾಗಿರೋ ನೀಲಾಂಬಿಗೆ. ಅವ್ರಿಗೆ ಮುತ್ತಿನ ಇದು ಹಾಕಿದ ಮೇಲೆ ಇನ್ನೂ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಆಗ್ಬಿಡುತ್ತೆ. ಇವಾಗ ನಮ್ಮ ಮೇಡಮ್ ಇದ್ದಾರೆ, MLA ಕೊಟ್ಟ ಮೇಲೆ ಅದು ಪವರ್ ಜಾಸ್ತಿ ಆಗ್ತದೆ. MLA ಪವರ್ ಕೊಟ್ಟು ಅವ್ರು ಕೊಟ್ಟ ಮೇಲೆ ಪವರ್ ಆಯಿತು. ನಮ್ಗೆ ಕೊಟ್ಟಿದ್ರೆ ಕೀಳಾಗಿದೆ, ಯಾಕಂದ್ರೆ ಕಷ್ಟಪಟ್ಟು ಮಾಡ್ತಾರೆ ಅಂತ. ಅದ ಥರ ಹೇಳ್ತಾ ಇದ್ದೆ. ಓಲೆ, ಈ ಓಲೆ ನೋಡ್ಬಿಟ್ಟು ಮನೆಗೆ ಹೋಗ್ಬಿಡ್ತಾರೆ. ನೈಟ್ ಗಂಡ ಬರ್ತಾನೆ, ಯಾರೋ ಧರ್ಮ, ಅವ್ನು ಬಂದ್ಬಿಟ್ಟು ಊಟ ಹಾಕ ಅಂತ. ನಾನು ಊಟ ಹಾಕಲ್ಲ, ದಯಮಾಡಿದ್ರೆ ನಾನು ಗೊತ್ತಿರೋರನ್ನ ಹೇಳ್ತೀನಿ, ನೋಡಿದ್ರೆ ಎಷ್ಟಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಊಟ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕಂತ ಅಲ್ಲಿ ಹೋಗೋ ಬಸವಣ್ಣ ಹೆಂಡತಿ, ಎರಡನೇ ಹೆಂಡತಿ ನೀಲಾಂಬಿಗೆ ಕಿವಿನಲ್ಲಿರೋ ಮುತ್ತಿನ ಓಲೆ ತಗೊಂಡು ಬಂದು ಕೊಟ್ರೆ ನೀವು ಊಟ, ಇಲ್ಲಾಂದ್ರೆ ನಾವು ಉಪವಾಸ ಸಾಯಿ ಅಂತ. ಮಾರನೇ ದಿವಸ ಕಲ್ಲ ಬಂದ್ಬಿಟ್ಟು ನಮ್ಮ ಬಸವಣ್ಣ ಅವರು ಇರೋ ಜಾಗಕ್ಕೆ ಹೋಗ್ತಾರೆ.
ಹೋದ್ರೆ ಒಳಗಡೆ ಸಾವಿರಾರು ಸಾಹಿತಿಗಳು, ಭಕ್ತರು, ಊಟಗಳು, ಉಪಚಾರಗಳು ನಡೀತಾ ಇದೆ. ಇವಾಗ ಹೆಂಗಪ್ಪ ಹೋಗೋದಂದ್ರೆ ಬಾಗಿಲಿನಲ್ಲಿ ಬಂದ್ಬಿಟ್ಟು ನಮ್ಮ ಬಸವಣ್ಣ ಪ್ರಧಾನಮಂತ್ರಿ ಅವ್ರದ್ದೊಂದು ಪರ್ಸನಲ್ ಸೆಕ್ರೆಟರಿ ಇದ್ದಾರೆ, ಅವ್ರನ್ನ ಬಾಗಿಲಿನಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಬೋರ್ಡ್ ಒಂದು ಹಾಕಿರ್ತಾರೆ ಅಲ್ಲಿ, ಲಿಂಗ ಧರಿಸಿರೋರು ಮಾತ್ರ ಒಳಗಡೆ ಹೋಗೋದು, ಲಿಂಗ ಧರಿಸಿರೋರು ಮಾತ್ರ ಒಳಗಡೆ ಹೋಗ್ಬೇಕು, ಮಿಕ್ಕಿದವರಿಗೆ ಪ್ರವೇಶ ಇಲ್ಲ ಅನ್ನೋದು ಬೋರ್ಡ್ ಇದೆ. ಆವಾಗ ಇದನ್ನು ಏನಪ್ಪ ನಮ್ಮ ಹತ್ರ ಲಿಂಗ ಇಲ್ಲ, ನಾವು ಹೆಂಗೆ ಪ್ರವೇಶ ಮಾಡೋದು ಒಳಗಡೆ ಅಂತ ಒಂದು ಯೋಚನೆ ಮಾಡ್ತಾನೆ. ಇವನು ಕಲ್ಲು ಬುದ್ಧಿ ಇದೆ ಅಲ್ವಾ, ಹೋದ ಒಂದು ಕೆಂಪು ಟವಲ್ ತಗೊಂಡು ಒಂದು ಕಲ್ಲು ಸೆಂಟ್ರಲ್ಲಿ ಇಟ್ಟು ಅವನು ಕೊರಳಿಗೆ ಹಾಕ್ಕೊಂಡು ಅವನು ಹೋದ. ಆ ಪ್ರಧಾನ ಕಾರ್ಯದರ್ಶಿ ಇದು ಲಿಂಗ ಅಂತ ಒಳಗಡೆ ಬಿಟ್ಟ. ಹೋದ, ಮಧ್ಯಾಹ್ನ ತಿಂದ, ಸಾಯಂಕಾಲ ತಿಂದ. ಅವಾಗೆಲ್ಲ ಬಂದ್ಬಿಟ್ಟು ದುಡಿಮೆ ಜಾಸ್ತಿ, ಟಿ ವಿ ಇಲ್ಲ, ಕಂಪ್ಯೂಟರ್ ಇಲ್ಲ, ಏನಿಲ್ಲ ಕಾಲದಲ್ಲಿ ನಾವು ರೈತರೆಲ್ಲ ದುಡಿಯೋರು, ದುಡಿಮೆ ಮಾಡೋರು, ಅವ್ರಿಗೆ ಊಟ ಮಾಡಿದ ತಕ್ಷಣ ನಿದ್ದೆ ಬರೋದು, 8 ಗಂಟೆಗೆ ನಿದ್ದೆ ಮಾಡ್ಬೋದು. ಆವಾಗ ಎಲ್ಲ ನಿದ್ದೆ ಮಾಡೋ ಟೈಮ್ನಲ್ಲಿ ಆವಾಗ LED ಲೈಟು, ಸೋಡಿಯಂ ಲೈಟು, ಸೀರಿಯಲ್ ಸೆಟ್ ಏನಿಲ್ಲ, ಬರೀ ದೀಪ. ಒಂದು ಕಡೆ ಈ ಒಂದು ದೀಪ, ಇನ್ನೊಂದು ಕಡೆ ಇನ್ನೊಂದು ದೀಪ. ಒಂದು ಕಡೆ ನಮ್ಮ ವಿಶ್ವಗುರು ಬಸವಣ್ಣ ಮಲಗಿದ್ದಾರೆ, ಇನ್ನೊಂದು ಕಡೆ ಬಂದ್ಬಿಟ್ಟು ನಮ್ಮ ನೀಲಾಂಬಿಕೆ ಅವ್ರ ದೀಪದ ಕೆಳಗಡೆ ದೀಪದ ಪಕ್ಕದಲ್ಲಿ ಮಲಗಿದ್ದಾರೆ. ಆ ದೀಪ ಪ್ರಕಾಶಕ್ಕೆ ಮುಖ ಬಂದ್ಬಿಟ್ಟು ದೇವತೆ ಥರ ಬರುತ್ತೆ. ಅದರಲ್ಲಿ ಓಲೆ ಬಂದ್ಬಿಟ್ಟು ಇನ್ನೂ ಅದು ಬಂದ್ಬಿಟ್ಟು ಒಂದು ಶೈನಿಂಗ್ ಕೊಡುತ್ತೆ. ಇವನು ಹೋಗ್ಬಿಟ್ಟು ಒಂದು ಕಿವಿನಲ್ಲಿದ್ದ ಆ ಮುತ್ತಿನ ಓಲೆನ ತೆಗೆದ, ಇನ್ನೊಂದು ಓಲೆನೂ ತೆಗೆದ. ಅದು ತೆಗೆಯೋ ಸಮಯದಲ್ಲಿ ಈ ಮುಂದಿನ ಮಗಳ ಇದು ಸಿಕ್ಕಿತ್ತಂತ ಬರಬಾರ್ದ, ಇಲ್ಲ ಇವನ ಕಣ್ಣು ಆ ಎಮ್ಮ ಮಲೆಯಿರಾಗ ಮಾಂಗಲ್ಯ ಸರ ಇತ್ತು, ಅದ್ರ ಮೇಲೆ ಕಣ್ಣು ಬಿತ್ತು, ಯಾರ್ದೆ ಕಲ್ಲಂದು. ಆವಾಗ ಈ ಸರನ ತಗೋಕ್ ಹೋದ, ಆ ಮಾಂಗಲ್ಯ ಸೂತ್ರ ಅದಿಲ್ಲ, ಅದ್ರ ಮೇಲೆ ಕೈಯಾಗ ಹೋದ ಅವನು. ಆವಾಗ ನೀಲಾಂಬಿಗೆ ಅಮ್ಮವ್ರಿಗೆ ಎಚ್ಚರಿಕೆ ಬರುತ್ತೆ, ಕಲ್ಲ 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 ಅಂತ ಕೂಗಾಡ್ತಾರೆ. ಆ ಕೂಗಾಡೋ ಟೈಮ್ನಲ್ಲಿ ಕಲ್ಲ ಹೋಗ್ಬಿಟ್ಟು ಎಲ್ಲೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡಿದ್ಮೇಲೆ ಇವ್ರಿಗೆ ಎಚ್ಚರಿಕೆ ಬರುತ್ತೆ, ಬಸವಣ್ಣವ್ರಿಗೆ ಎಚ್ಚರಿಕೆ ಬಂದ ಮೇಲೆ ಅವರು ಹೋಗ್ಬಿಟ್ಟು ಏನಾಯ್ತು, ನನ್ನ ಕಿವಿನಲ್ಲಿಂದ ಓಲೆ ಕಳ್ಳತನ ಮಾಡ್ಬಿಟ್ಟ, ನನ್ನ ಮಾಂಗಲ್ಯ ಸೂತ್ರ ಬಂದು ಈ ಥರ ಬಂದು ತೆಗೆಯಕ್ಕೆ ಬರ್ತಾನೆ, ಇವನು ಕಲ್ಲನು ಅಂತ. ಅವರು ಬಸವಣ್ಣ ಎದ್ದವ್ರು ನೋಡ್ತಾರೆ, ಅವ್ರಿಗೆ ಹೇಳ್ತಾರೆ ಆ ಎಮ್ಮಗೆ, ಅಲ್ಲಮ್ಮ ಅವನು ಕಲ್ಲ ಅಲ್ಲ, ನಾವು ಕಳ್ಳರು, ಕಿಳಿ ಇದು ಬಂಗಾರ ಗಿಂಗಾರ ಹಾಕ್ಕೊಂಡಿದ್ದೀವಿ ನೋಡಿ, ನಾವು ಕಳ್ಳರು, ಅವನು ಕಳ್ಳರಲ್ಲ, ಅವನು ಭಕ್ತರು ಅಂತಾರೆ ಬಸವಣ್ಣ. ಇದೇ ನಮ್ಮ ಸಾಹೇಬ್ರ ಇದ್ರೆ ಲಡ್ಡಿ ತಗೊಂಡು ಬಿಡ್ಸಿ ಬಾರಿಸ್ಬಿಡ್ತಾ ಇದ್ದಾರೆ, ಕಲ್ಲ ಅಂತ. ಬಸವಣ್ಣ ಎಷ್ಟು ದೊಡ್ಡ ಗುಣ ನೋಡಿ, ದೊಡ್ಡ ಗುಣ ಅಂದರೆ ಕಲ್ಲ ಒಳಗಣಾಗಬೇಕು, ಸಮಾಜಕ್ಕೆ ಸೇರಬೇಕು, ಆ ಸಮಾಜನ ತಿದ್ದುಪಡಿ ಮಾಡಿಕೊಂಡು ಬರೋದು. ಕಲ್ಲ ಬಂದ್ಬಿಟ್ಟು ಬುದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವನ ಕಲ್ಲ ಅಲ್ಲ, ಅವನ ಭಕ್ತ. ನಾವೇ ಕಳ್ಳರು, ತೆಗೆದುಕೊಡೋಣ ಅಂಗಡಿಯಲ್ಲಿ. ನಾನು ಮಂಗಲ್ಯನ ಹೆಂಗೆ ಕೊಡೋಕ್ಕಾಗುತ್ತೆ ಅಂಗಡಿ ಹೇಳುವಾಗ, ನಾನು ಜೀವಂತವಾಗಿದ್ದೀನಿ, ನಿನಗೇನು ಭಯ, ತೆಗೆದುಕೊಡುವುದು. ಅದು ಕೊಡೋಕೆ ಇವ್ ನೋಡಿದೆ ಕಲ್ಲ, ಆ ಬಸವಣ್ಣ ಕಾಲಕ್ಕೆ ಬಿದ್ದೆ ಅಂತಾನೆ, ಸ್ವಾಮಿ ನಾನು ಬಂದಿದ್ದು ತಪ್ಪಾಯಿತು, ನಾನು ತಪ್ಪು ಮಾಡಿಬಿಟ್ಟೆ, ನಾನು ಕಲ್ಲ, ನನಗೆ ಮರಣದಂಡನೆ ಕೊಡಿ, ನಾನು ತಪ್ಪು ಮಾಡಿಬಿಟ್ಟೆ ತುಂಬ, ನನಗೆ ಮರಣದಂಡನೆ ಕೊಡಿ, ನನ್ನ ಹೊಡಿರಿ, ನನ್ನ ಬೈರಿ ಅಂತಾರೆ. ಇವರು ಬೈಯಲ್ಲ, ಅಪ್ಪ ನೀನು ಕಲ್ಲನಲ್ಲ, ನೀನು ಭಕ್ತನು ಹಂಗಂದು ಹೇಳ್ಬಿಟ್ಟು ಆವಾಗ ಕಲ್ಲನ್ನ ಹೇಳ್ತಾನೆ, ಸ್ವಾಮಿ ನಾನು ಬಂದಿದ್ದೆ ಕಲ್ತನಾಗಿ, ನನ್ನ ಬೆಳೆದ ಇದು ಹರಳಿನಲ್ಲಿರೋ ಈ ಟವಲ್ನಲ್ಲಿರೋ ಕಲ್ಲು ಹಾಕ್ಕೊಂಡು ನಾನು ಇದನ್ನೆಲ್ಲ ಏಮಾರಿಸ್ಬಿಟ್ಟಂಗಂತ ಅದ್ರ ತೆಗೆದು ತೋರಿಸ್ತಾನೆ. ಅದ್ರೊಳಗಡೆ ಕಲ್ಲಿರಲ್ಲ, ಲಿಂಗ. ಯಾಕಂದ್ರೆ ಬಸವಣ್ಣ ಕಣ್ಣು ಆ ಕಲ್ಲು ಮೇಲೆ ಬಿತ್ತು, ಆ ಕಲ್ಲು ಮೇಲೆ ಬಿದ್ದ ತಕ್ಷಣ ಅದು ಲಿಂಗವಾಯಿತು. ಅವಾಗ ಹೇಳ್ದ, ಕೂಡಲ ಸಂಗಮ ದೇವ, ಲಿಂಗ ಹಾಕೊಂಡಿರೋಲ್ಲ, ಇದು ವೇಸ್ಟ್ ಅನ್ನು ಬಿಸಾಕಿರೋ ಟೈಮಲ್ಲಿ ನೀ ಕಲ್ಲನ್ನೇ ನೀನು ಕಟ್ಟಿ ನೀನು ಲಿಂಗವಾಗಿ ಮಾಡಿದ್ರೆ ನೀನು ನಿಜವಾಗಿನ ಭಕ್ತ. ನೀನು ಕರೆಕ್ಟಾ ಸರ್? ನಿಜವಾಗಲೇ ಭಕ್ತನ ನೀನು
ಅವಾಗ ಬಸವಣ್ಣವ್ರಿಗೆ ಆ ಕಣ್ಣು ಬಿದ್ದ ಮೇಲೆ ಕಲ್ಲು ಲಿಂಗವಾಯಿತು ಅಂದ್ರೆ ಎಷ್ಟು ಪವರ್ಫುಲ್. ಆ ಥರ ಬಂದ್ಬಿಟ್ಟು ಸಾವಿರಾರು ಕಥೆಗಳಿರುತ್ತೆ. ಹೇಳ್ತಾರೆ ಮನುಷ್ಯನು ನಾವು ಒಬ್ಬರಲ್ಲ, 8 ಜನ ನಮ್ಮ ಜೊತೆಲಿದ್ದಾರೆ. ಯಾರಿಗಾದ್ರೂ ಗೊತ್ತಾ? 8 ಜನ ಇದ್ದಾರೆ. ಬರೋರು ಹೋಗುವವರು ಇಬ್ಬರು, ಬಂದು ನಮ್ಮ ಜೊತೆನಲ್ಲೇ ಇರೋರು ಇಬ್ಬರು, ಕರೆದ್ರೆ ಬರೋವರು ಇಬ್ಬರು, ಅವರಾಗೆ ಬರೋವರು ಇಬ್ಬರು. ಸರಸ್ವತಿ, ಲಕ್ಷ್ಮೀ ಸರಸ್ವತಿ ಇಬ್ಬರು ಕೂತಿದ್ದಾರೆ. ನಾರದ ಬರ್ತಾ ಇದ್ದಾರೆ. ಸರಸ್ವತಿ ಅಕ್ಕ ಇವನೇನು ಇದು ದೇವಕುಲಕ್ಕೆಲ್ಲ ಮುಗೋಡಿ ಮೋದವೇ ದೇವರಿದ್ದಾರೆ ನೋಡಿ, ಮೂವೆಲ್ಲ ಅವರು ಇವರೆಲ್ಲ ಇರ್ತಾರೆ ನೋಡಿ. ಆ ಲೋಕಶಾಸ್ತ್ರ ಎಲ್ಲ ಇವ್ರ ಹತ್ರ ಇದೆ. ನಮ್ಮ ಶಾಸ್ತ್ರ ಯಾಕೆ ಇವ್ರನ್ನ ನೋಡಬಾರ್ದು, ಕರೆಯಕ್ಕ ಅಂತ. ಅವಾಗ ಲಕ್ಷ್ಮೀ ಕರೆದ ನಾರದ ಇಲ್ಲಿ ಬಾ ಹಂಗಂತ ಬಂದ್ಬಿಟ್ಟು ಕೈ ತೋರಿಸ್ತದೆ, ನನಗೆ ಸ್ವಲ್ಪ ಶಾಸ್ತ್ರ ನೋಡಿ ಅಂತ. ಅವಾಗ ನಾದ ಬಂತು. ಅವಾಗ ಏನು ಹೇಳ್ತಾನೆ ನಾರದರು, ಅಮ್ಮ ನೀವು ಅಕ್ಕ ಇಬ್ಬರು ಇದ್ದೀರಿ, ನಿಮಗೆ ಕೈ ನೋಡಿ ನಾನು ಶಾಸ್ತ್ರ ಹೇಳಲ್ಲ, ನಿಮ್ಮ ನಡೆ ನೋಡಿ ನಾನು ಹೇಳ್ತೀನಿ. ಸುಮ್ಮನೆ ಹಂಗೆ ಹೋಗಿ ಒಂದು 4 ನಡೆ ಹಾಕ್ಬಿಟ್ಟು ನಾನು ಹಿಂಗೆ ತಿರುಗಿ ಬನ್ನಿ, ನಿಮ್ಗೆ ಹೇಳ್ತೀನಿ ಅಂತ. ಅವಾಗ ಲಕ್ಷ್ಮೀ ದೇವಿ ನಡ್ಕೊಂಡು ಬಂದಂತೆ. ಅಮ್ಮ ತಾಯಿಯ ಲಕ್ಷ್ಮೀ, ನೀನು ಬರೋ ಟೈಮಲ್ಲಿ ಎಷ್ಟು ಚೆನ್ನಾಗಿದೆ ಅಮ್ಮ ನಡೆ, ನಿನ್ನ ನಡೆನೇ ಒಂದು ಒಳ್ಳೆ ನಡೆ ಹಂಗಂತ. ಆಮೇಲೆ ಏನಾದ, ಅಮ್ಮ ನೀನು ಹೋಗೋ ಟೈಮಲ್ಲಿ ಪೀಡಮ್ಮ ನೀನು ಯಾರನ್ನ, ಲಕ್ಷ್ಮಿನ. ಪುರಂದರದಾಸ ಮುಂದೆ ಹೋಗಿ ದಾಸರೇ, ಪುರಂದರದಾಸರೇ ನಿಮ್ಗೆ ಏನು ವರ ಬೇಕು ಅಂತ. ಲಕ್ಷ್ಮಿ ಬರೋ ಜಾಗ ಹೆಂಗ್ ಬಂದಾಗ ಹೋಗ್ಬಿಡು, ನೀನು ನಿಂತ್ರೆ ನೀನು ಶಾಪ ಕೊಟ್ಬಿಡ್ತೀನಿ, ನೀನು ತುಂಬಾ ಡೇಂಜರ್ ಅಂತ ಹೇಳಿದ್ರು. ಯಾಕಂದ್ರೆ ನೀನು ಕೊಡೋದು ಕೊಟ್ಬಿಟ್ಟ. ಹೋಗೋ ಟೈಮ್ನಲ್ಲಿ ಒಂದು ರೈತ ಹೆಂಗ್ ಕಷ್ಟ ಬೀಳ್ತಾರೆ ಅಂದ್ರೆ, ಬೋರ್ನಲ್ಲಿ ನೀರಿರಲ್ಲ, ಚಾಲನಲ್ಲಿ ಕೂಲಿರಲ್ಲ, ಕಬ್ಬು ಕರಗೋಗುತ್ತೆ, ಸಾಲದವನು ಬರ್ತಾನೆ, ಬಿತ್ತನೆ ಕೊಟ್ಟವನು ಬರ್ತಾನೆ, ಯೂರಿಯಾ ಕೊಟ್ಟವನು ಬರ್ತಾನೆ, ಸಾಲ ಕೊಡೋಕ್ಕಾಗಲ್ಲ, ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತಾನೆ. ಅದಕ್ಕೆ ನೀನು ಬರುವಾಗ ಹೊಲದ ರೀತಿಯಲ್ಲಿ ಬರ್ತೀಯ, ಹೋಗೋ ಟೈಮ್ನಲ್ಲಿ ಸಾಯಿಸ್ಬಿಡ್ತಮ್ಮ, ನೀನು ಜಾತಕ ಆಗಿದೆ ಅಂತ. ಸರಸ್ವತಿ ಆಯಮ್ಮ ನಡ್ಕೊಂಡು ಬಂದ್ರು. ನಡ್ಕೊಂಡು ಬಂದ್ಮೇಲೆ ತಾಯೇ ಒಳ್ಳೆಯದಮ್ಮ, ಆದರೆ ನೀವು ಹೋಗ್ತೀಯ ನೋಡ, ಅವಾಗ ನಿಮ್ಗೆ ದುಃಖ ಬರುತ್ತಮ್ಮ ಅಂತ. ಯಾಕಂದ್ರೆ ಸರಸ್ವತಿ ವಿದ್ಯೆಯನ್ನು ತಂತಾರೆ, ಕಲೆಯನ್ನು ತರ್ತಾರೆ. ಅದು ಇಬ್ಬರು ನಮ್ಮ ಹತ್ರ ಬಂದ್ಬಿಟ್ಟು ಪರ್ಮನೆಂಟ್ ಆಗಿದ್ದಾರೆ. ಇವ್ರು ಬಂದು ಹೋಗೋರು ಇಬ್ಬರು, ಬಂದು ನಮ್ಮ ಹತ್ರ ಇರೋರು ಇಬ್ಬರು. ಅದೇ ಒಂದು ಕಲೆ, ಆ ವಿದ್ಯಾ ನಾವು ಸತ್ರನ ಹೋಗೋದಿಲ್ಲ ಅಂದ್ರೆ ಹೋಗೋದೇ ಇಲ್ಲ, ಅದು ಪರ್ಮನೆಂಟ್. ಸರಸ್ವತಿಗೂ ಲಕ್ಷ್ಮಿಗೂ ವ್ಯತ್ಯಾಸ ಇದೆ. 3ನೇದು ಯಾವುದು, 4 ಆಯ್ತು, ಇನ್ನು 2 ಇದೆ. ಇದೆಲ್ಲ ವಚನದಲ್ಲಿ ಬರುತ್ತೆ, ನಾವು ನೋಡಿದೆ, ನಾನು ಪ್ರಚಾರ ಕೇಳಿದೆ. ಇನ್ನೊಂದು ಬರುತ್ತೆ, ಬರೋರು ಇಬ್ಬರು ಇನ್ವಿಟೇಷನ್ ತಗೊಂಡು ಬಂದು ಕೊಡೋರು, ಈ ಥರ ಕಾರ್ಯಕ್ರಮ ಬರೋರು, ಇವರೆಲ್ಲ ಬರ್ತಾರೆ ನೋಡಿ. ಕೀರ್ತಿ ಒಂದು, ಅಪಕೀರ್ತಿ ಒಂದು. ಕೀರ್ತಿ ಮಾಡಿದ್ರೆ ಸ್ವರ್ಗ, ಅಪಕೀರ್ತಿ ಮಾಡಿದ್ರೆ ನರಕ. ಸಾಹೇಬ್ರ, ಕೀರ್ತಿ ಮಾಡಿದ್ರೆ ಸ್ವರ್ಗ, ಅಪಕೀರ್ತಿ ಮಾಡಿದ್ರೆ ನರಕ. ನೀ ಕೀರ್ತಿ ಮಾಡಬೇಕಾದ್ರೆ ಒಳ್ಳೇದು ಮಾಡಬೇಕು. ಇವಾಗ ಇಲ್ಲಿ ಪ್ರದೇಶ ನೋಡಿದ್ರ, ಫಸ್ಟ್ ಈ ತಾಲೂಕು ಆಫೀಸ್ ಪ್ರದೇಶ ಯಾರಾದ್ರೂ ನೋಡಿದ್ರಾ? ನೋಡಿ, ನಮ್ಮ ಮೇಡಮ್ ಇಂದ, ದುಡಿಮೆಯಿಂದ, ಅವ್ರ ಕಷ್ಟದಿಂದ ಇವತ್ತು ಇದನ್ನ ಸ್ವರ್ಗವಾಗಿ ಮಾಡಿದ್ದಾರೆ. ಅದಕ್ಕೆ ಬಸವನ ಜಯಂತಿ ಈ ಕಚೇರಿಯನ್ನು ಮಾಡ್ತಾರೆ. ನಿಜನೇ ಸುಳ್ಳ? ನಿಜನೇ ಸುಳ್ಳ? ಈ ಕೀರ್ತಿ ಯಾಕೆ ಬರಬೇಕು? ಮಾಡಿರೋರ್ಗೆ ಬರಬೇಕು ಕೀರ್ತಿ. ಅವ್ರು ಮಾಡಿಲ್ಲ ಅಂದ್ರೆ ಅಪಕೀರ್ತಿ. ಎಸ್, ಇದು ಅಪಕೀರ್ತಿ. ಇದು 6ನೇದು. ಇನ್ನ 2 ಯಾವ್ದು ಗೊತ್ತಾ? ಒಂದು ಸಾವು, ಒಂದು ಮುಪ್ಪ ಅಂತಾರೆ. ಮುಪ್ಪ ಅಂದ್ರೆ ವಯಸ್ಸಾಗಿ ಸಾಯೋರು. ಅದು ಇದ್ದು 2 ಬಂದ್ಬಿಟ್ಟು ಕರೀಲಿಲ್ಲ, ಸಾವು ಅದೇ ಬರುತ್ತೆ. ಏನ್ ಸಾಯ್ಬ್ರೆ? ಅದೇ ಬರುತ್ತೆ. ಸಾವು ನಿಲ್ಸಕ್ಕಾಗತ್ತಾ? ಅದಕ್ಕೆ ಬಸವಣ್ಣವರು ಹೇಳಿದ್ರು, ಹುಟ್ಟುವಾಗ ಉಸಿರು ಮುಂದೆ ಬರುತ್ತಂತೆ, ಹೆಸರು ಹಿಂದೆ ಬರುತ್ತೆ. ಸಾಯುವಾಗ ಉಸಿರು ಮುಂದೆ ಹೋಗ್ಬಿಡುತ್ತಂತೆ, ಹೆಸರು ಹಿಂದೆ ಬರುತ್ತೆ. ಅದು ಬಸವಣ್ಣ ವಚನಗಳು. ಅವ್ರು ಹೇಳ್ತಾರೆ, ನಿನ್ನ ಮೈಯೇ ದೇವರು, ದೇವಾಲಯ. ನಿನ್ನ ಮೈಯೇ ದೇವಾಲಯ, ನಿನ್ನ ಮನಸ್ಸು ದೇವರು.
ದೇವರು ದೇಹವೇ ದೇಗುಲ. ಕರೆಕ್ಟ್. ನಾವು ದೇಹವೇ ದೇಗುಲ. ಕಲಿಕೋಬೇಕು, ಅದೇ ನಮ್ಮ ಗುರುಗೂ ಬೇಕು. ದೇಹವೇ ಸಾಗಿದೆ ಸರ್. ದೇಹವನ್ನ ಕೂಡ ಸರಿಯಾಗಿ ಇಲ್ವಾ ಸರ್? ಅದಕ್ಕೆ ಫಸ್ಟ್ ಬೆಲ್, ಸೆಕೆಂಡ್ ಬೆಲ್, ಥರ್ಡ್ ಬೆಲ್ ಅಂತ ಬ್ರೇಡ್ ಹುಡುಗುತ್ತೆ. ನಮ್ಮ ಮೇಡಮ್ ಯಾವತ್ತ ಇದ್ರೆ ಕಂಡು ಹಿಡ್ಬಿಡ್ತಾರೆ. ಉಸಿರು ಮುಂದೆ ಹೋಗ್ಬಿಡುತ್ತೆ, ಹೆಸರು ಹಿಂದೆ ಬರುತ್ತೆ. ಆ ಥರ ಬಂದ್ಬಿಟ್ಟು ಅವರು ಒಂದೊಂದು ವಚನ ಇಲ್ಲ, ಅದೆಲ್ಲ ಓದಿದ್ರೆ ನಮಗೆ ತುಂಬ. ಅವ್ರು ಹೇಳ್ತಾರೆ, ನೀವು ಪ್ರೀತಿಯಿಂದ ಮಾತಾಡಿದ್ರೆ ದೇವರು ಮೆಚ್ತಾನೆ, ನೀವು ಅಸಹ್ಯ ಮಾಡಿದ್ರೆ ದೇವರು ನಿಮ್ಮನ್ನ ಕಡೆಗಣಿಸ್ತಾರೆ. ನೀವು ಪ್ರೀತಿಯಿಂದ ಮಾತಾಡಿದ್ರೆ ಅದೇ ಸ್ವರ್ಗ, ನೀವು ಬೇರೆ ರೀತಿ ಮಾತಾಡಿದ್ರೆ ಅದೇ ನರಕ. ಮೇಲೆ ಇಲ್ಲ ಸ್ವರ್ಗ, ಕೆಳಗಡೆ ಇದೆ ಸ್ವರ್ಗ. ನಿಮ್ಮ ಮಾತಿನಲ್ಲಿ, ನಿಮ್ಮ ನಡೆಯಲ್ಲಿ, ನಿಮ್ಮ ಯಾವುದಾದ್ರು ನಿಮ್ಮ ರೀತಿಯಲ್ಲಿ ನೀವು ಒಳ್ಳೆ ರೀತಿಯಲ್ಲಿ ನಡೆದ್ರೆ ಅದು ಸ್ವರ್ಗ, ಕೆಟ್ಟ ರೀತಿಯಲ್ಲಿ ಹೋದ್ರೆ ನರಕ. ರಾವಣ ಮಿಂಚಿದವನು ಶಿವಭಕ್ತನಿಲ್ಲ, ರಾವಣನ ಮಿಂಚೇನು ಶಿವಭಕ್ತನು ಹುಟ್ಟೋದು ಇಲ್ಲ, ಹುಟ್ಟು ಇಲ್ಲ. ಯಾರು? ರಾವಣನು. ಬಟ್ ರಾವಣನು ಯೂಸ್ಲೆಸ್ ಫೆಲೋ. ರಾಮನ ಎತ್ತಿ ಮೇಲೆ ಕಣ್ಣಾಕದ, ಕಿಡ್ನಾಪ್ ಆಗದ, ಅವನ ಅಪಕೀರ್ತಿ ಮಾಡದ. ರಾವಣನು ಒಳ್ಳೆ ಕೀರ್ತಿ, ಶಿವ ಭಕ್ತನು ಕೀರ್ತಿ, ಬಟ್ ಅಪಕೀರ್ತಿ ಮಾಡಿರೋದು ಕಂಡವರ ಹೆಣ್ಮಕ್ಳ ಮೇಲೆ ಕಣ್ಣಾಕಿದ್ದು. ಆ ಟೈಮ್ನಲ್ಲಿ ಒಂದು ಎಸ್ ಪಿ ಇದ್ರು ರಾಮನ ಕಾಲದಲ್ಲಿ, ನಮ್ಮ ಸಾಹೇಬರ ಪೊಲೀಸ್. ಯಾರು? ಆಂಜನೇಯ. ಸೀತನ ಕಂಡಿಡಿದಿದ್ದು ಯಾರು ಸ್ವಾಮಿ? ಆಂಜನೇಯ. ಆತನು ಆಂಜನೇಯ ಬಂದು, ರಾಮಾಂಜನೇಯ ಯುದ್ಧ ಬರುತ್ತೆ, ಯುದ್ಧ ಬರೋ ಟೈಮ್ನಲ್ಲಿ ರಾಮನ ಬಾಣ ಹೊಡಿತಾರೆ. ಅವಾಗ ಆಂಜನೇಯನು ಎದೆಗೆ ನೋಡ್ಬಿಟ್ಟು ರಾಮ್ ರಾಮ್ ಶ್ರೀರಾಮ್ ರಾಮ್ ರಾಮ್ ಶ್ರೀರಾಮ್ ಅಂತಾನೆ. ಆ ಬಾಣ ಬಂದ್ಬಿಟ್ಟು ವಾಪಸ್ ಹೋಗ್ತಾರೆ. ಕರೆಕ್ಟ್. ಆ ಥರ ಬಂದ್ಬಿಟ್ಟು ಬಸವಣ್ಣದ್ದು ಓದಬೇಕಾದ್ರೆ ನಾವೆಲ್ಲ ತಿಳ್ಕೊಳ್ತೀವಿ. ಅದರಲ್ಲಿ ಬಸವಣ್ಣದ್ರಲ್ಲಿ ನಾನು ಅರ್ಧ ಪಾಸು ಅರ್ಧ ಫೈಲು, ಅರ್ಧ ಫೈಲು. ಅವ್ರದ್ದು ಮುಖ್ಯವಾದದ್ದು ಪ್ರಾಣಿಗಳನ್ನ ಕೊಲ್ಲಬಾರ್ದು, ಇದು ತಿನ್ನಬಾರ್ದು, ಇದು ಕುಡಿಬಾರ್ದು ಅಂತ. ನಾವು ಕುಡಿಯಲ್ಲ ಪಾಸು, ಆದರೆ ತಿಂತೀನಿ. ಉಗಾದಿ ಇವಾಗ ಸರ್ ನೋಡಿ, ನಾಡು ಪ್ರಭು ನಮ್ಮ ಕೆಂಪೇಗೌಡರು ಜಾತಿ ನೋಡಿ ಕೆರೆ ಕಟ್ಟಿದ್ರ, ಕೃಷಿ ಕ್ರಾಂತಿ ಮಾಡಿದ್ರ, ಅಂಬೇಡ್ಕರ್ ಜಾತಿ ನೋಡಿದ್ರ, ಬಸವಣ್ಣವರು ಇದು ಕನಕದಾಸರು ಜಾತಿ ನೋಡಿದ್ರ, ನಾವು ವಾಲ್ಮೀಕಿ ಇಲ್ಲ ಅಂದ್ರೆ ರಾಮಾಯಣ ಇಲ್ಲ. ಬಸವಣ್ಣ ಜಗತ್ತಿನಲ್ಲಿ ಅವ್ರು ಒಳ್ಳೆ ಸಬ್ಜೆಕ್ಟ್ ಇಲ್ಲ ಅಂದ್ರೆ ಜಗತ್ತು ಯಾವತ್ತೂ ಹೋಗ್ತಾ ಇತ್ತು. ಆ ರೀತಿ ವಾಲ್ಮೀಕಿ ಅವರು ಒಳ್ಳೆ ಕಥೆ ಮಾಡಿದ್ರು. ಸೀತಮ್ಮನು ಕಾಡಿನಲ್ಲಿ ಬಿಡೋ ಟೈಮ್ನಲ್ಲಿ ಅಲ್ಲಿ ಒಂದು ಯಾಗ ಮಾಡ್ತಾರೆ. ಆ ಹಬ್ಬ ಇಲ್ಲಿ ಇಟ್ಕೊಂಡು, ಸರ್ ಬೇರೆಯವರು ಯಾರು ಮಾತಾಡೋದಿಲ್ಲ ಸರ್, ಸ್ವಲ್ಪ ಗ್ರ್ಯಾಂಡ್ ಆಗಿ ಫಂಕ್ಷನ್, ನಮ್ಮ ಮ್ಯಾಜಿಸ್ಟ್ರೇಟ್ ಆರ್ಡರ್ ಕೊಡ್ತೀನಿ, ಇವರ 2 minutes. ಅವಾಗ ಈ ಅಮ್ಮ ಅಂತಾರೆ, ನನ್ನ ಗಂಡ ಯಾವುದೇ ಯಾಗ ಮಾಡ್ತಾ ಇದ್ದಾರೆ ಅಂದರೆ, ಆದರೆ ಶಿವನಲ್ಲಿ ಒಂದು ವಿಗ್ರಹ ಮಾಡಿ ಸೀತಾದೇವಿ ಇಟ್ಕೊಂಡೆ ಆ ಯಪ್ಪ ಮಾಡ್ತಾರೆ. ಆವಾಗ ವಾಲ್ಮೀಕಿ ಕರೆದು ಅವ್ರ ಜ್ಞಾನ ದೃಷ್ಟಿಯಿಂದ ಅದನ್ನು ಬಂದ್ಬಿಟ್ಟು ಸ್ವಲ್ಪ ಕಮಾಂಡದಲ್ಲಿ ನೀರು ಹಾಕಿ ಹೋಗಿ ನೋಡ್ಕೊಂಡು ಬಮ್ಮ ಅಂತ. ಅದು ತೆಲುಗಿನಲ್ಲಿ ಒಂದು ಹಾಡು ಬರುತ್ತೆ, ಸಂದೇಗಿಸಿದಮ್ಮ ಸೀತಮ್ಮ, ಸಂದೇಗ ಪಡಬೇಡಿ, ಸಂದೇಗಿಸಿದಮ್ಮ ಸೀತಮ್ಮ ಶ್ರೀರಾಮ ಪ್ರೇಮನೆ ಸಂದೇಗಿಸಿದಮ್ಮ, ಒಕೆ ಬಾನము ಒಗೆ ಮಾಟ ಒಗೆ ಬಾಮ ರಾಮನ ಪ್ರೇಮ. ಹಂಗಂತ ಅವ್ರನ್ನ ಕಲಿಸಿ ಹಾಡುಗಳು ಇದೆ, ಟೈಮ್ ಇಲ್ಲ. ಇನ್ನು ಮುಂದಿನ ದಿವಸಗಳಲ್ಲಿ ಅದು ಹೇಗೆ ಮಾಡಬೇಕು. ಮಂಟಪುರವನ್ನು ಕನಸು ಕಂಡ ಶರಣರು, ಸಂತರು, ಸಾಧುಗಳು ಹೇಗೆ ನಾವು ನಡ್ಕೋಬೇಕು ಅನ್ನುವಂಥ ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡ್ತಾರೆ. ವಿಶ್ವಗುರು ಸಾಂಸ್ಕೃತಿಕ ನಾಯಕರು ಅಂತ ಬಿರುದು ತಗೊಂಡಿದ್ದಾರೆ. ಯಾವತ್ತೂ ಒಂದು ಬಿರುದು ಅಥವಾ ಯಾವುದೇ ಒಂದು ಭಕ್ತರಿಂದ, ಶರಣರಿಂದ ಅಥವಾ ಒಂದು ಪರಿವರ್ತನೆಯಿಂದ ಏನನ್ನೂ ಆಶಿಸದೆ ತನ್ನ ಇಡೀ ಜೀವನವನ್ನು ಬಸವಣ್ಣನವರು ವಚನಗಳ ಮುಖಾಂತರ, ಸರಳವಾದ ವಚನಗಳ ಮುಖಾಂತರ,
ಸಮಾನತೆಯ ದೃಷ್ಟಿಕೋನವನ್ನು ಮತ್ತು ಪಾವಿತ್ರತೆಯನ್ನು ಕಾಪಾಡ್ಬಿಟ್ಟು ಹೋಗ್ತಾರೆ. ಯಾಕೆ ಒಂದು ಪಾವಿತ್ರತೆಯನ್ನು ಕಾಪಾಡ್ತಾರೆ ಅನ್ನೋದು ಒಂದು ನನ್ನ ಅನುಭವಕ್ಕೆ ಅಂದರೆ ಭಾಳ ವಚನಗಳು ತುಂಬ ತಿಳುವಳಿಕೆಯನ್ನು ತೋರಿಸುತ್ತೆ. ಅದರ ಜೊತೆಯಲ್ಲಿ ಬಸವಣ್ಣನವರು 12ನೇ ಶತಮಾನದಲ್ಲಿದ್ದಂಥ ಕಾಲದಲ್ಲಿ ಸತಿ ಸಹಗಮನ ಸತಿ ಕೂಡ ಯಾವುದೇ ವಯಸ್ಸಲ್ಲಿ ತನ್ನ ಗಂಡ ತೀರಿಕೊಂಡಾಗ ಅಥವಾ ದೈವಿ ಸಂಕಲ್ಪ ಆ ಥರದ್ದು ಏನಾದರೂ ಆ ಥರ ಇದ್ದಾಗ ಸತಿ ಕೂಡ ಅಗ್ನಿಸ್ಪರ್ಶ ಮಾಡ್ಕೊಳ್ಬೇಕಾಗಿರುತ್ತೆ. ಅಗ್ನಿಸ್ಪರ್ಶ ಅಂದರೆ ತನ್ನ ಗಂಡನ ಜೊತೆಯಲ್ಲೇನೆ ತಾನು ಕೂಡ ಅಷ್ಟೇ ನನಗೆ ಮುಕ್ತಿ ಸಿಗುತ್ತೆ ಅವ್ರ ಜೊತೆ ಸತಿ ಸಹಗಮನ ಅಂತ ಆ ಥರದ್ದು ಬಂದು ನಾನು ನಾಟಕನೂ ನೋಡಿದ್ದೆ ಹಿಂದೆ ನನ್ನ ತಂದೆಯವ್ರ ಜೊತೆ. ಇವ್ರ ಥರನೇ ಇವರು ಎಲ್ಲ ಹರಿಕಥೆನ ನೋಡ್ಕೊಂಡು ಬಂದು ಆ ಉಪಕಥೆಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇರ್ತಾರೆ. ಹರಿಕಥೆಯಲ್ಲೇ ಉಪಕಥೆಗಳನ್ನ ಹೇಳಲಿಕ್ಕೆ ನಾವು ಕೇಳಲಿಕ್ಕೆ ಸಾಧ್ಯ. ಯಾಕಂದ್ರೆ ನಾನು ಬಹಳ ಚಿಕ್ಕವಳಿದ್ದಾಗ ಮಾತ್ರ ನೋಡಿದ್ದೀನಿ. ಒಂದು 15-16 ವರ್ಷದ ಒಳಗಡೆನೆ ನನ್ನ ನಾಟಕಗಳನ್ನ ನನ್ನ ತಂದೆ ಜೊತೆ ನನಗೆ ಅರ್ಧ ನಿದ್ದೆ ಬಂದು ಮತ್ತೆ ಎಚ್ಚರ ಆದ್ರೂ ನನ್ನ ಅಪ್ಪ ನನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅಂತ ಸಂದರ್ಭದಲ್ಲಿ ನೋಡಿರುವಂಥದ್ದು. ಅವಾಗ ಆ ಹೆಣ್ಮಕ್ಳಿಗೆ ಆ ಥರ ಒಂದು ಸಂಸ್ಕೃತಿ ಅಂದರೆ ತನ್ನ ಇಡೀ ಜೀವನದಲ್ಲಿ ಎಷ್ಟು ದಿನ ಬದುಕಿರ್ತಾರೋ ಅಷ್ಟು ದಿನ ಉಡುಗೆ ತೊಡುಗೆಗಳಿಗೆ ಒಂದು ಪದ್ಧತಿ, ಅಲಂಕಾರಕ್ಕೆ ಒಂದು ಪದ್ಧತಿ, ಒಂದು ಹೆಣ್ಣಂದ್ರೆ ಒಂದು ದೈವಿ ರೀತಿಯಲ್ಲಿ ಅವರು ನೋಡುವಂಥ ಭಾವನೆ, ಅವರು ಬಹಳ ಭಕ್ತಿ ಭಾವನೆಯಿಂದ ನೋಡುವಂಥ ಮನಸ್ಸು ಬಸವಣ್ಣವ್ರಿಗೆ. ಈ ಥರ ಪದ್ಧತಿಗಳನ್ನ ಖಂಡಿತ ಅವರು ವಿರೋಧಿಸ್ಕೊಂಡು ಬರ್ತಾರೆ, ಮಾಡಬಾರ್ದು ಅಂತ ಹೇಳ್ತಾರೆ. ಒಂದು ಹೆಣ್ಣನ್ನ ಗೌರವವಾಗಿ ನೋಡ್ತಾರೆ, ಆಕೆಗೂ ಒಂದು ಸ್ಥಾನಮಾನ ಕೊಡ್ತಾರೆ. ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿಯನ್ನು ಪೂಜನೀಯ ಭಾವನೆಯಲ್ಲಿ ನೋಡುವಂಥದ್ದು. ಮತ್ತೆ ಅವರ ಸಾಧನೆಗಳು ಏನು ಅಂತಂದ್ಬಿಟ್ಟು ಅಲ್ಲಮ್ಮ ಪ್ರಭು ಒಂದು ಸಂಸ್ಥಾನದಲ್ಲಿ ಇವರೆಲ್ಲರೂ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಆದ ಅನುಭವಗಳನ್ನ ಹೇಳ್ತಾ ತಾಯಿಗೂ ಒಂದು ಹೆಣ್ಣನ್ನು ಯಾವ ಸ್ಥಾನದಲ್ಲಿ ನೋಡ್ಬೋದು ಅನ್ನುವಂಥ ವಿಚಾರಗಳು ತಗೊಂಡಾಗ, ವಿಚಾರಧಾರೆಗಳನ್ನು ತಗೊಂಡಾಗ ಬಹಳ ಎತ್ತರವಾಗಿರುವಂಥ ಸ್ಥಾನಮಾನವನ್ನು ಕೊಡುವಂಥ ಆಲೋಚನೆಗಳು ಅವರಲ್ಲಿತ್ತು. 12ನೇ ಶತಮಾನದಲ್ಲಿ ಇನ್ಯಾರಿಗೂ ಬಂದಿರಲಿಲ್ಲ. 12ನೇ ಶತಮಾನದ ಚಿಂತನೆ ಹೇಗಿತ್ತು, ಇವತ್ತು ಅನುಭವ ಮಂಟಪ ಸಂವಿಧಾನವನ್ನು ಎತ್ತಿಡಿದಿದೆ. ಅವತ್ತಿನ ದೃಷ್ಟಿಕೋನ, ಅವತ್ತು ದೂರದೃಷ್ಟಿ, ಇವತ್ತು ಅನುಭವ ಮಂಟಪ ಏನು ಆಲೋಚನೆ ಇತ್ತು, ಮೊದಲನೇ ಸಂಸತ್ ಅಂತ ಹೇಳ್ತಾರೆ. ಅನುಭವ ಮಂಟಪನ ಏನ್ ಹೇಳ್ತಾರೆ, ಮೊದಲನೇ ಸಂಸತ್ತು ಅಂತ. ಅದು ಯಾವತ್ತಾಯ್ತು, ಎಷ್ಟು ವರ್ಷಗಳ ನಂತರ ಆಯ್ತು, ಎಷ್ಟು ಇತಿಹಾಸ ಬರಿಬೇಕಾಗಿ ಬಂತು. ಆ ಥರ ಒಂದು ದೃಷ್ಟಿಕೋನ ಅಂದರೆ ಅವರನ್ನು ನಾವು ಶರಣರು ಯಾಕೆ ಆಗಬೇಕು, ಶರಣರ ರೀತಿ ನೀತಿ ಏನಿರಬೇಕು, ಶರಣರು ನೋಡುವಂಥ ಆಲೋಚನೆ ಅನ್ನುವಂಥ ಎಲ್ಲ ಅದನ್ನು ತಿಳಿಸುವಂಥ ಒಂದು ನಮ್ಮ ಕರ್ನಾಟಕದಲ್ಲಿ ಜನಿಸಿದ್ದಾರೆ ಅನ್ನೋದನ್ನು ನಾವು ಬಹಳ ಹೆಮ್ಮೆಯಿಂದ ನೋಡಬೇಕು. ಕರ್ನಾಟಕದಲ್ಲಿ ಬಸವಣ್ಣವರ ಜನನ ಆಗಿದೆ, ಕೂಡಲ ಸಂಗಮ ಅನ್ನುವಂಥ ಚರಿತ್ರೆ ಸೃಷ್ಟಿ ಮಾಡುತ್ತೆ. ಭವಿಷ್ಯದಲ್ಲಿ ಎಷ್ಟೋ ಸಂತತಿಗಳು ಅವರ ದರ್ಶನ ಮಾಡಲಿಕ್ಕೆ ಬರ್ತಾರೆ. ಆದರೆ ಅವರು ಪೂಜಿಸೋದನ್ನೋ ಇನ್ನೊಂದು ಆಚಾರಗಳನ್ನೋ ಜಾಸ್ತಿ ಗೌರವ ಕೊಡಲಿಲ್ಲ. ಪದ್ಧತಿಗಳ ಬಗ್ಗೆ ಬಹಳ ಸುಧಾರಣೆಗಳನ್ನು ತರಬೇಕು ಅಂತ ಅದನ್ನು ಆ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ವಿರೋಧಿಸ್ತಾ ಇದ್ರು. ಓದಲಿಕ್ಕೆ ಸ್ವತಂತ್ರ ಕೊಡ್ತಾ ಇರಲಿಲ್ಲ, ಓದಕ್ಕೆ ಅವಕಾಶ ಇತ್ತಾ? ಅದಾದ್ಮೇಲೆ ಚಿಕ್ಕ ವಯಸ್ಸಲ್ಲಿ ವಿಧವೆ ಆದ್ರೆ ಹೆಣ್ಮಗುಗೆ ಎಂತ ಉಡುಗೆ ತೊಡುಗೆಗಳಿರ್ತಾ ಇತ್ತು. ಯಾವತ್ತಾದ್ರೂ ಅವಳು ಮತ್ತೆ ಆ ಹೆಣ್ಮಗು ಸಮಾಜದಲ್ಲಿ ಆಚೆ ಬರುವಂತ ಪದ್ಧತಿ ಇತ್ತ? ಆಚೆ ಬರುವಂಥದ್ದು, ಓದೋವಂಥದ್ದು, ಕೆಲಸ ಮಾಡೋವಂಥದ್ದು, ಅವಳಲ್ಲೂ ಏನಾದ್ರೂ ತಿಳುವಳಿಕೆ ಜ್ಞಾನ ಇರುತ್ತೆ, ಅದು ಸಮಾಜಕ್ಕೆ ಉಡುಗೊರೆಯಾಗಿ ಕೊಡ್ಲಿಕ್ಕೆ ಅವಕಾಶ ಆಗ್ತಿತ್ತ? ಇಲ್ಲ. ಇವತ್ತು ನಾವು ಬಹಳ ಜನ ಶಿಕ್ಷಕಿಯರನ್ನ ನೋಡ್ತೀವಿ, ಅಂಗನವಾಡಿಯಿಂದ ನೋಡ್ತೀವಿ, ಶಾಲೆಗಳಲ್ಲಿ ನೋಡ್ತೀವಿ ಟೀಚರ್ಸ್ನ. ಮತ್ತೆ ಹೋದಾಗ ಹಾಸ್ಪಿಟಲ್ಸ್ ಅಲ್ಲಿ ನರ್ಸಿಂಗ್ ಸ್ಟಾಫ್ ಯಾರು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ. ಯಾರು ತಾಯಿ ಮನಸ್ಸಲ್ಲಿ ಇರ್ತಾರೋ ಅವರೆಲ್ಲ ಒಂದೊಂದು ವೃತ್ತಿನ ಆಸೆ ಪಡ್ತಾರೆ. ವೃತ್ತಿ ಆಸೆ ಪಡೋದೇ ಅಲ್ಲ, ಅದನ್ನ ಆರಾಧಿಸ್ತಾರೆ. ನೀವು ನೋಡಿಬೇಕಾದ್ರೆ ಎಲ್ಲಾದ್ರೂ ಕೂಡ ನಮ್ಮ ಇಡೀ ದೇಶದಲ್ಲಿ ನೋಡಿ, ಬರೀ ನಮ್ಮ ಕರ್ನಾಟಕ ರಾಜ್ಯದಲ್ಲ, ಅಂಗನವಾಡಿ ಶಿಕ್ಷಕಿಯರಿಗೆ ಆ ತಾಯಿ ಮನಸ್ಸಿರುತ್ತೆ, ಅವ್ರು ಅಲ್ಲೇ ಇರ್ತಾರೆ, ಸಹಾಯಕರು ಅಲ್ಲೇ ಇರ್ತಾರೆ. ಹಾಸ್ಪಿಟಲ್ಸ್ ಹೋಗಿ ಯಾರು ಆ ತಾಯಿ ಮನಸ್ಸಿಂದ ಯಾವ ವಯಸ್ಸವ್ರನ್ನೇ ಅಲ್ಲಿ ಆರೈಕೆ ಮಾಡ್ತಾರೆ, ತಂದೆ ಅನ್ಕೊಂಡು ಮಾಡ್ತಾರೆ, ಮಗು ಅನ್ಕೊಂಡು ಮಾಡ್ತಾರೆ, ಅಂಥವ್ರೆ ಅಲ್ಲಿ ಸೇವೆ ಮಾಡ್ತಾ ಇರ್ತಾರೆ, ಅದನ್ನು ಒಪ್ಕೊಂಡಿರ್ತಾರೆ. ಅದ್ರ ಜೊತೆಯಲ್ಲೂ ಪೌರ ಕಾರ್ಮಿಕರು ಅವರು ಕೂಡ ಅದನ್ನ ವೃತ್ತಿನ ಒಪ್ಕೊಂಡಿರ್ತಾರೆ. ಒಂದಿನ ಮಾಡೋದಕ್ಕೆ ಕೆಲವೊಂದ್ಸತಿ ನಮ್ಗೆ ಎಷ್ಟೋ ಕಷ್ಟ ಆಗುತ್ತೆ, ಹೌದಾ ಅಲ್ವಾ? ಕಾಯಕವೇ ಕೈಲಾಸ. ಯಾರು ಕಾಯಕನ ಗೌರವಿಸ್ತೀವಿ, ಕಾಯಕನ ಆರಾಧಿಸ್ತೀವಿ, ಆ ವೃತ್ತಿನ ಯಾರು ಪೂಜಿಸ್ತೀವಿ,
ಅದೇ ಕೈಲಾಸ ಅನ್ನುವಂಥದ್ದನ್ನ ತೋರಿಸಿದಂಥ ಮಹಾನ್ ವ್ಯಕ್ತಿ ಅಂತ ನಾವು ಹೇಳ್ಬೋದು. ವಿಶ್ವಗುರು ಹೇಗಾಗಬೇಕಾಗತ್ತೆ? ಎಷ್ಟೋ ರಾಷ್ಟ್ರಗಳಿದಾವೆ, ಎಷ್ಟೋ ರಾಷ್ಟ್ರಗಳು, ಹೌದಲ್ವಾ? ನಮ್ಮ ಭಾರತ ಒಂದು ವಿಶ್ವ ಮಂಡಲ ಅಂತ ಹೇಳ್ತೀವಿ. ನಮ್ಮ ಭಾರತದ ಥರ ಇನ್ನ ಎಷ್ಟೋ, ಇದು ಸಾಂಸ್ಕೃತಿಕ ನಗರ. ಯಾವುದು? ನಮ್ಮಲ್ಲಿ ಹಲವಾರು ಸಂಸ್ಕೃತಿ ಇದೆ, ಅದಕ್ಕೆ ಆದ ಬೆಲೆ ಇದೆ, ಗೌರವ ಇದೆ. ಅದಕ್ಕೆ ಅವನ ಸಾಂಸ್ಕೃತಿಕ ನಾಯಕ ಅಂತ ಹೇಳಲಿಕ್ಕೂ ಅವರಲ್ಲಿ ಒಂದು ಕಲೆ ಇದೆ, ಶ್ರದ್ಧೆ ಇದೆ. ಇವತ್ತಾದರೆ ಎಲ್ಲ ವಿಚಾರಗಳು ತಿಳ್ಕೊಬೋದು. ನನಗೆ ಬುಕ್ಕನ್ನು ಕೊಟ್ಟಿರೋವಂಥವರಿಗೆ ನಾನು ಫಸ್ಟ್ ಧನ್ಯವಾದಗಳನ್ನು ಹೇಳಬೇಕು. ಅಶೋಕನವರು ನನಗೆ ಒಂದು ಆಸ್ತಿ ಏನಾದರೂ ನಾನು ಇಡೀ ಜೀವನದಲ್ಲಿ ಇಡ್ತೀನಿ ಅಂದರೆ ಪುಸ್ತಕಗಳು ಯಾವಾಗ ಹೋದಾಗ ನನಗೆ ಅವಕಾಶ ಆಗುತ್ತೋ ಗೊತ್ತಿಲ್ಲ. ನಾನು ಖಂಡಿತ ಪುಸ್ತಕ ಎತ್ಕೊಂಡು ಒಂದು ಪೇಜ್ ಎತ್ಕೊಳ್ಳೋ ಅಷ್ಟರಲ್ಲಿ ನಾನು ನಿದ್ದೆ ಮಾಡಿಬಿಟ್ಟಿರ್ತೀನಿ. ತಿರ್ಗಾ ಬೆಳಗ್ಗೆ ಎದ್ದರೆ ನನ್ನ ಇದೇ ಕೆಲಸನೇ ಇರುತ್ತೆ. ಆದರೆ ಇವನ್ನ ನಾನು ನನ್ನ ಆಸ್ತಿಯಾಗೇ ಇಟ್ಟಿದ್ದೀನಿ. ನಾನು ಇನ್ನೂ ನನಗಿರುವಂಥ ಜ್ಞಾನ ಕಡಿಮೆ. ನಾನು ಒಂದೇ ಒಂದು ರಾಗಿ ಕಾಳಷ್ಟೇ ನನ್ನ ಜ್ಞಾನ ಇರೋದು. ಇನ್ನು ಅಗಾಧವಾದ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಅದರಿಂದ ನನ್ನ ಒಂದು ಸೇವೆ ಆಗಬೇಕು ಸಮಾಜಕ್ಕೆ. ಯಾವಾಗಲೂ ನನಗೆ ಆ ಥರ ಒಂದು ಆಲೋಚನೆಯಲ್ಲಿ ನಾನು ಇರೋವಂಥವಳು. ಹಾಗಾಗಿ ನಾನು ಗೌರವಿಸ್ತೀನಿ, ಪೌರ ಕಾರ್ಮಿಕರನ್ನ ಗೌರವಿಸ್ತೀನಿ, ಪ್ರೀತಿಯಿಂದ ನೋಡ್ತೀನಿ, ಅಂಗನವಾಡಿ ಶಿಕ್ಷಕಿಯರನ್ನ ನೋಡ್ತೀನಿ. ಯಾವುದೇ ಕೆಲಸ, ಕಷ್ಟದ ಕೆಲಸನ ಅವರು ಆಯ್ಕೆ ಮಾಡ್ಕೊಂಡಿದ್ದಾಳೆ ಅಂದರೆ ಆ ವೃತ್ತಿನ ಗೌರವಿಸ್ತೀನಿ. ಆ ರೀತಿ ಪ್ರತಿಯೊಂದು ವೃತ್ತಿಯಲ್ಲೂ ಕಾಯಕ ಇದೆ, ಕೈಲಾಸ ಇದೆ ಅನ್ನುವಂಥದ್ದನ್ನು ಆ ಶತಮಾನಗಳಲ್ಲೇ ತಿಳಿಸಿದಂಥವ್ರು. ಅದಾದಮೇಲೆ ಭಕ್ತರನ್ನ ಶರಣರು ಮಾಡ್ತಾ ಇದ್ರು. ಹಿಂದಿನ ಕಾಲದಲ್ಲಿ ಬಹಳ ಜಾತಿ ಪದ್ಧತಿ ಇತ್ತು. ಅವ್ರನ್ನ ನೋಡೋಕೆ ಇಷ್ಟಪಡ್ತಾ ಇರಲಿಲ್ಲ. ಅವ್ರ ಮುಖ ನೋಡ್ಕೊಂಡು ಹೋದರೆ ಏನೂ ಒಳ್ಳೇದಾಗಲ್ಲ ಅಂತಂದು ಈ ಥರ ಎಲ್ಲ ಈ ವ್ಯವಸ್ಥೆಗಳನ್ನು ದೂರ ಮಾಡುವಂಥ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಅವರು ಇಟ್ಟಿರುವಂಥದ್ದು ಅವ್ರ ದೂರದೃಷ್ಟಿ. ಅವ್ರ ಬಗ್ಗೆ ವಚನಗಳಲ್ಲಿ ಏನು ನಾವು ನೋಡೋದು, ನಿಜವಾದ ಒಂದು ಜ್ಞಾನದಲ್ಲೂ ಕೂಡ ಹೇಗಿತ್ತು, ಜ್ಞಾನದಲ್ಲಿ ಅವರಿಗೆ ಭಂಡಾರ ಇತ್ತು. ಅವನ್ನ ಏನಂತಾರೆ, ಹಣಕಾಸು ಫೈನಾನ್ಸ್ ಮಿನಿಸ್ಟರ್ ಮಾಡಿರ್ತಾರ ಅವ್ರನ್ನ. ಅಲ್ಲಮ ಪ್ರಭು ಫೈನಾನ್ಸ್ ಮಿನಿಸ್ಟರ್ ಮಾಡಿರ್ತಾರೆ, ಮಂತ್ರಿ ಆಗಿರ್ತಾರೆ. ನಾವು ವಿಧಾನಸೌಧ ಬೆಳಗಾಮಲ್ಲಿ ಹೋದಾಗ ಸುವರ್ಣಸೌಧ ಅಲ್ಲಿ ಅವರ ಎಲ್ಲ ಒಂದು ಅನುಭವ ಮಂಟಪದ ಒಂದು ಎಲ್ಲ, ಇಲ್ಲಿ ಬಸವಣ್ಣವರು, ಇಲ್ಲಿ ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ ಇವರೆಲ್ಲ ನಿಂತಿರ್ತಾರೆ. ಇದು ಅನುಭವ ಮಂಟಪ, ಮೊದಲನೇ ನಮ್ಮ ಭಾರತ ದೇಶದ ಮೊದಲನೇ ಸಂಸತ್ ಅಂತ. ಅವಾಗ ಅವರ ಜವಾಬ್ದಾರಿ ಏನು ತಗೊಂಡಿರ್ತಾರೆ ಅಂದರೆ ಹೇಗೆ ರಾಜ್ಯದಲ್ಲಿ ಆರ್ಥಿಕ ವ್ಯವಸ್ಥೆನ ಹೇಗೆ ಇದು ಮಾಡಬೇಕು ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಹಿಂದಿನ ವರ್ಷಗಳಿಂದ 892 ವರ್ಷ ಆಗಿದೆ, 92 ವರ್ಷ ಆಗಿದೆ. ಹಿಂದೆ ಏನು ಜನಗಳಿಗೆ ತಿಳುವಳಿಕೆ ಮೂಡಿಸ್ಬೇಕು ಅಂತಂದ್ರೆ, ಜನಗಳಿಗೆ ಸರಿ ತಪ್ಪು ಹೇಳಬೇಕು ಅಂತಂದ್ರೆ ಇವತ್ತಿನ ಇರುವಂತ ವ್ಯವಸ್ಥೆಯಲ್ಲಿ ನಾವು ಅವತ್ತಿರ್ಲಿಲ್ಲ. ಅವಾಗ ಶರಣರಿಗೆ ಎಷ್ಟು ಇವರು ಅವರನ್ನ ಮುಖ್ಯವಾಗಿರ್ತಾ ಇದ್ರು. ಶರಣರಿಗೆ ಒಂದು ಸಂಸ್ಕಾರವನ್ನು ಕಲಿಸ್ತಾರೆ. ಎಲ್ಲೋದು ಕೂಡ ಒಂದೊಂದೇ ಅವರು ಒಂದು ಹೊತ್ತು ಊಟ ತಿಂತಾ ಇದ್ರು, ಅದು ಭಕ್ತರ ಮನೆಯಲ್ಲಿ ಊಟ ತಿಂತಾ ಇದ್ರು. ಆಮೇಲೆ ಶರಣರಿಗೆ ಹೇಗಿರ್ಬೇಕು, ಏನನ್ನ ಆಶಿಸ್ಬೇಕು, ಏನ್ ಕೋರ್ಬೇಕು. ಅವಾಗ ಶರಣರು ಬಂದು ಯಾರ ಮನೆಯಲ್ಲಾದ್ರೂ ಒಂದಿನ ಇದ್ದು ನಿನ್ ಕಷ್ಟಗಳು ತೀರ್ಲಿ ಅಂದ್ರೆ ಅದು ಆ ರೀತಿನೇ ಆಗ್ತಾ ಇದೆ. ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು. ದೇವ್ರನ್ನ ನಾವು ನೋಡಿಲ್ಲ, ದೇವರ ರೂಪದಲ್ಲಿ ಶರಣರು ಬಂದು ನಮ್ಮ ಮನೇಲಿ ಕಷ್ಟ ಆದಾಗ, ನಮ್ಮ ಮನೆಗೆ ಒಳ್ಳೇದು ಕೆಟ್ಟದಾದಾಗ ಅವ್ರು ನಮ್ಮ ಮನೆಗೆ ಕಾಲಿಟ್ಟು ಹೋದ್ರೆ ಒಳ್ಳೇದಾಗುತ್ತೆ ಅನ್ನೋಂಥ ಪದ್ಧತಿನ ರೂಢಿ ಮಾಡ್ಕೊಳ್ತಾ ಇದ್ವಿ. ಶರಣರ ಪಾದ ಸೇವೆಯನ್ನು ಮಾಡ್ತಾ ಇದ್ವಿ. ಅಂದರೆ ಆ ಶಿಸ್ತನ್ನು ನಾವು ಮೈಗೂಡಿಸ್ಕೊಳ್ಳುವಂಥ ಒಂದು ರೀತಿ ನೀತಿಯನ್ನು ಕಲಿಸಿದ್ವಿ. ಈಗಿನ ಶರಣರನ್ನ ಯಾವ ಥರ ನಾವು ಅರ್ಥೈಸಬೇಕು ನನಗೂ ಕೆಲವೊಂದ್ಸತಿ ಗೊತ್ತಾಗಲ್ಲ. ಅವತ್ತಿನ ಶರಣರ ರೀತಿ ನೀತಿ, ಆ ವೈಭವ, ಅವ್ರು ಬರುವಂಥದ್ದು, ಅವರ ಆಲೋಚನೆಗಳು, ಚಿಂತನೆಗಳು, ಮತ್ತು ಅವರಿಂದ ಎಷ್ಟು ಕೊಡುಗೆ ಇದೆ ಅಂತಂದರೆ ಅದರಲ್ಲಿ ನಾನು ತುಮಕೂರಿನ ಶಿವಕುಮಾರ್ ಸ್ವಾಮೀಜಿನ ಆರಾಧಿಸ್ತೀನಿ. ನನ್ನ ಕಣ್ಮುಂದೆ ನಡೆಯೋ ದೇವರು ಅಂತ ಕೂಡ ನಾನು ಎಷ್ಟೋ ಜನ ಮಕ್ಕಳು ತಂದೆ ತಾಯಿಯವ್ರ ಜವಾಬ್ದಾರಿಯಿಂದ ನೋಡ್ಕೊಳ್ಳುವಂಥ ಎಷ್ಟೋ ತಂದೆ ತಾಯಿ ನಾವು ಜವಾಬ್ದಾರಿಯನ್ನು ಮರೆತು ಅಲ್ಲಿ ಬಿಟ್ಟರು ಕೂಡ ಅವರಿಗೆ ಊಟ ಹಾಕೋದು, ಏನು ಅವರಿಗೆ ಎಲ್ಲ ವಿಚಾರದಲ್ಲಿ ಆ ಥರವನ್ನ ನಾನು ಇನ್ನೆಲ್ಲೂ ನೋಡಲಿಲ್ಲ, ಇಡೀ ದೇಶದಲ್ಲಿ ಎಲ್ಲೂ ನೋಡಲಿಲ್ಲ. ಈ ಒಂದು ಶರಣರ ಸಂಸ್ಕೃತಿ ಹೇಗಿದೆ ಅಂತಂದಾಗ ಇವರಿಗೆ ಹೋಲಿಕೆ ಮಾಡಿದಾಗ, ಶಿವಕುಮಾರ್ ಅವರು ಹೋಲಿಕೆ ಮಾಡಿದಾಗ ಆ ಸ್ವಾಮೀಜಿಗಳು ನಡೆದಾಡ್ತಾ ಇರೋಂಥ ಎಷ್ಟೋ ಲಕ್ಷಾಂತರ ಮಕ್ಕಳಲ್ಲಿ ಓದಿದ್ದಾರೆ, ವಿದ್ಯಾಭ್ಯಾಸ ಮಾಡಿದ್ದಾರೆ, ದೇಶಕ್ಕೆ ಸೇವೆ ಮಾಡ್ತಾ ಇದ್ದಾರೆ. ಯಾವುದೇ ಆದರೂ ವೃತ್ತಿಯಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಇಂಥವೆಲ್ಲರೂ ನಿದರ್ಶನಗಳು. ಶರಣರು ಹೇಗಿರ್ತಾರೆ, ಬಸವಣ್ಣನವರ ವಚನಗಳನ್ನ ಪಾಲಿಸುವವರು, ಪರಿಪಾಲಿಸುವವರು
ನಡೆಯೋರು, ಅವ್ರ ದಾರಿಯಲ್ಲಿ ನಡೆಯೋರು ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ನಾವು ಇನ್ನೂ ಒಂದು ಏನು ಸಂಸ್ಕಾರ ಕಲಿಬೇಕು ಅಂತಂದ್ರೆ, ಖಂಡಿತ ನಮ್ಮಿಂದ 10 ಜನಕ್ಕೆ ಸಹಾಯ ಆಗ್ತಾ ಇದೆಯಾ ಅನ್ನುವಂಥದ್ದನ್ನ ಯಾವಾಗಲೂ ನಮ್ಮ ಸುತ್ತು ನೋಡ್ಕೋತಾ ಇರ್ಬೇಕು. ಬೆಳಗ್ಗೆ ಎದ್ದಿದ್ದೀವಿ, ಇವತ್ತು ಒಬ್ಬ ವ್ಯಾಪಾರಿ ಆದ್ರೆ ಹೇಳ್ತಾನೆ, ಇವತ್ತು